ಏನ್ ಮಾಡ್ತಿದ್ದೀರಾ ನೀವು? ಈಗ ಏನ್ ಮಾಡ್ತಿದ್ದೀರಾ? ಹೇಗೆ ಹೆಲ್ಪ್ ಮಾಡ್ತೀರಾ ನೀವು? ಆಮೇಲೆ ಏನ್ ಮಾಡ್ತೀರಾ? ಹೌದಾ, ಇದೆಲ್ಲ ನಿಮಗೆ ಆಗ್ತದ ಮಾಡ್ಲಿಕ್ಕೆ? ಅಜ್ಜಿಗೆ ನೀವು ಹೆಲ್ಪ್ ಮಾಡುದಾ? ಓ ವಾವ್, ಗುಡ್ ಜಾಬ್, ಗುಡ್ ಜಾಬ್. ಹಾಯ್, ಹೇಗೋ ನಮಸ್ಕಾರ. ನಾವು ಇವತ್ತು ಮಸಾಲೆ ಪಚ್ಚಡಿ ಮಾಡ್ತಿದ್ದೀವಿ. ಎಲ್ಲರೂ ವೆಲ್ಕಮ್ ಮಾಡಿ, ನೋಡಿ. ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಎಲ್ಲವೂ ಮಾಡಿ, ಶೇರ್ ಮಾಡಿ. ಕೆಸುವಿನ ಎಲೆಯ ಮಸಾಲೆ ಪತ್ರೊಡೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹೇಳ್ತೀನಿ. 25 ಅಗಲವಾದ ಕೆಸುವಿನ ಎಲೆಗಳು ಎಳತ್ತಾಗಿರಬೇಕು. ಸ್ವಲ್ಪ ಚಿಗತೆ ಸೊಪ್ಪು ಅಂದರೆ ತಜಂಕ್. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕೆಜಿ ಕುಸಲಕ್ಕಿ, 1/4 ಕೆಜಿ ಬೆಳ್ತಕ್ಕಿ, 100 ಗ್ರಾಮು ಹೆಸರು ಇವನ್ನು ಚೆನ್ನಾಗಿ ತೊಳೆದು 3-4 ಗಂಟೆ ನೆನೆಸ್ಬೇಕು. ಕಡಿಯುವಾಗ 7-8 ಉದ್ದಮೆಣಸು, 2 ಟೀ ಸ್ಪೂನು ಕೊತ್ತಂಬರಿ, 1 ಟೀ ಸ್ಪೂನು ಜೀರಿಗೆ, ಮತ್ತೆ ಹುಣಸೆ ಹುಳಿ, ಅರಿಶಿಣ ಇಷ್ಟು ಹಾಕೋಬೇಕು. ಅದಕ್ಕೆ ಕಡ್ದಾಯ್ತು ಒಂದು ದೊಡ್ಡ ಅಗಲ ಪಾತ್ರೆಗೆ ಹಾಕೋಬೇಕು. ಅಂದ್ರೆ ಸಣ್ಣ ಕಡಿಬಾರ್ದು, ತರಿ ಕಡಿಬೇಕು. ಅದಕ್ಕೆ 3-4 ಸ್ಪೂನು ಬೆಲ್ಲದ ಹುಡಿ, 1 ಕಪ್ಪು ತೆಂಗಿನಕಾಯಿ ತುರಿ, ಉಪ್ಪು ರುಚಿಗೆ ಬೇಕಷ್ಟು ಇಷ್ಟ ಹಾಕೊಂಡು ಕಲಿಸ್ಕೋಬೇಕು. ಮೊದಲು ನೋಡಿ, ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ಒಳ್ಳೆ ಬೆರಿಬೇಕು. ಅದು ಉಪ್ಪು ಸ್ವೀಟ್ ಎಲ್ಲ ಒಟ್ಟಿಗೆ ಬೆರೆತ್ರೆ ಟೇಸ್ಟ್ ಬರ್ತದೆ. ಅದರ ನಂತರ ನಾವು ಕಟ್ ಮಾಡಿಟ್ಟದು ಸೊಪ್ಪು ಇದೆಲ್ಲ ಅದನ್ನು ಹಾಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರುಗಿಸ್ಬೇಕು. ನೋಡಿ, ಹೀಗೆ ಮಗಚ್ತಾ ಇರಬೇಕು. ನೋಡಿ, ಹೀಗೆ ತಿರುಗಿಸ್ಬೇಕು. ನೋಡಿ, ಎಲ್ಲ ಸೊಪ್ಪು ಹಾಕಿದ್ದೀನಿ. ತುಂಬ ಸೊಪ್ಪು ಇದ್ದಷ್ಟು ಟೇಸ್ಟ್ ಜಾಸ್ತಿ. ಸುಮ್ಮನೆ 3-4 ಸೊಪ್ಪು ತೋರಿಸೋದು ಚೆನ್ನಾಗಿಲ್ಲ. ಅದು ಅದಕ್ಕೆ ಪತ್ರೊಡೆ ಅಂತ ಹೇಳಲ್ಲ. ಸೊಪ್ಪು ಚೆನ್ನಾಗಿ ಬೀಳಬೇಕು. ಅದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೇದಂತ ಪೇಪರ್ನಲ್ಲೆಲ್ಲ, ನಿನ್ನೆದು ಪೇಪರ್ನಲ್ಲೆಲ್ಲ ಭಾರಿ ಇದೆ ಪತ್ರೊಡೆ ಬಗ್ಗೆ. ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ಆದರೆ ಪತ್ರೊಡೆ ತುಂಬ ರುಚಿಕರವಾದ ಆಹಾರ, ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ನೋಡಿ, ಹಿಟ್ಟೆಲ್ಲ ರೆಡಿ ಆಯಿತು, ಮಿಶ್ರಣ ಆಗಿ. ಬಾಳೆ ಎಲೆ ಉಂಟಲ್ಲ, ಬಾಳೆ ಎಲೆ ತಂದು ಇಟ್ಕೋಬೇಕು. ಚೆನ್ನಾಗಿ ತೊಳಿಬೇಕು, ತೊಳೆದು ಇಟ್ಕೊಂಡು ಅದನ್ನು ಬಾಡಿಸ್ಬೇಕು ಚಂದ. ದೊಡ್ಡ ಪೀಸು ಆಗ್ತದೆ, ಸಣ್ಣ ಸಣ್ಣ ಪೀಸು ಆಗ್ತದೆ. ಸಣ್ಣದಾದ್ರೆ ಕಷ್ಟ. ನೋಡಿ, ಅಷ್ಟು ದೊಡ್ಡದಾದ್ರೆ ಉದ್ದಕ್ಕೆ ಸಪೂರದಲ್ಲಿ ಹಾಕಿದ್ರೆ ಇದು ಸಪೂರಾಗಿ ಚೆನ್ನಾಗಿರ್ತದೆ. ಕಟ್ ಮಾಡ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಹಾಗೆ ಹಾಕೊಂಡು ಈಗ ಮಡಚಬೇಕು. ಮಡಚಿದ್ರೆ ನೋಡಿ, 4 ಕಡೆ ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡಬೇಕು. ವರ್ಷಕ್ಕೊಮ್ಮೆ ಮಳೆಗಾಲದಲ್ಲಿ ಆಟಿ ತಿಂಗಳು ಅಂತೇಳಿ ಬರ್ತದೆ. ಇದು ಆಟಿ ತಿಂಗಳು. ಈಗ ಬಗೆ 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 ಬಗೆದು ತಿಂಡಿಗಳನ್ನು ಮಾಡ್ತಾರೆ. ಓ, ಸೀಮೆ ಎಷ್ಟು ಚಂದ ಮಾಡ್ತಾಳೆ. ಹೌದಾ? ಎಲ್ಲ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟ ನಂತರ ತುಂಬ ಇದೆ ನಮ್ಮದು. ನಾವು ತುಂಬ ಮಾಡ್ತೀವಿ. ಚೆನ್ನಾಗಿ ತಿನ್ಬೋದಲ್ಲ. ಮಕ್ಕಳಿಗೆಲ್ಲ ತುಂಬ ಇಷ್ಟ. ನನಗಂತೂ ಇಷ್ಟನೇ. ನೋಡಿ, ಎಲ್ಲ ಮಾಡಿ ಇದರಲ್ಲಿ ಇಟ್ಟಾಯ್ತು. ಈಗ ಮೊಮ್ಮಗಳು ನೋಡಿ, ಅವಳು ಒಂದು ಚೂರು ತಿನ್ನಲ್ಲ. ಆದರೆ ನಿನ್ನ ಕುಣಿದ ಪೆಟ್ಟಿನಲ್ಲಿ ಎಲ್ಲ ತಿಂದು ಬಿಡ್ತಾಳೆ ಅಂದ್ಕೊಂಡಿದ್ದೆ. ಅವಳು ಮುಟ್ಟಿ ನೋಡಲಿಲ್ಲ. ಎಲ್ಲ ರೆಡಿ ಆಗಿದೆ ನೋಡಿ. ಒಳ್ಳೆ ಬಾಳೆಲೆ ನೋಡಿ ಎಷ್ಟು ಕಲ್ಲರ್ ಇದೆ ಅಂತ. ಇದು 3/4 ಗಂಟೆ ಟೈಮು ಬೇಕು ಇದಕ್ಕೆ ಬೇಯಲಿಕ್ಕೆ. ಈಗ ನೋಡಿ, ಎಲ್ಲ ಮಾಡಿ ಇಟ್ಟಿದ್ದೀನಿ. ಮುಚ್ಚಳ ಹಾಕಿ ಆಯ್ತು, ಬೇಯ್ತಾ ಇದೆ. ಇನ್ನು ನಮ್ಮ ಮಸಾಲೆಗೆ ಬೇಕಾದ ಸಾಮಗ್ರಿಗಳನ್ನು ಹೇಳ್ತಾ ಇದ್ದೀನಿ. 9-10 ಗಿಡ್ಡ ಮೆಣಸು, 3 ಉದ್ದ ಮೆಣಸು, 3 ಟೀ ಸ್ಪೂನು ಕೊತ್ತಂಬರಿ, 2 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು
ಉದ್ದಿನಬೇಳೆ, 1 ಟೀ ಸ್ಪೂನು ಕಡಲೆಬೇಳೆ, 2 ಕಡ್ಡಿ ಒಗ್ಗರಣೆ ಸೊಪ್ಪು, 2 ಟೀ ಸ್ಪೂನು ಅರಿಶಿಣ ಹುಡಿ, 1 ನಿಂಬೆ ಗಾತ್ರದ ಹುಣಸೆ ಹುಳಿ, 1 ಇಡೀ ತೆಂಗಿನಕಾಯಿದು ತುರಿ. ಈಗ ಬಾಣಲೆಯನ್ನು ಇಟ್ಟು ಸಾಮಾನುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಹುಕ್ಕೋಬೇಕು. ಅದನ್ನ ತರಿಯಾಗಿ ರುಬ್ಬಬೇಕು. ಈಗ ಬೆಂದಾಯ್ತು. 3/4 ಗಂಟೆ ತಗೊಂಡಿತ್ತು ಬೇಯಲಿಕ್ಕೆ ಕರೆಕ್ಟಾಗಿ. ಸ್ಟವ್ನಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಒಂದು ಬಟ್ಟಲು ಎಣ್ಣೆ ಹಾಕಿದ್ದೀನಿ. ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ, ಟೇಸ್ಟ್ ಇರ್ತದೆ. 1 ನೀರುಳ್ಳಿ ಕಟ್ ಮಾಡಿ ಅದು ಎಣ್ಣೆಗೆ ಹಾಕಿದ್ದೀನಿ. ಈಗ ಅದು ಕೆಂಪಾಗಿ ಆಗಬೇಕು, ಕರಿ ಆಗಬಾರ್ದು, ಹಸಿನೂ ಇರಬಾರ್ದು, ಕೆಂಪಾಗಿ ಆಗಬೇಕು ನೋಡಿ. ಈಗ ಹುರಿತಾ ಇರ್ಬೇಕು ನೋಡಿ, ಕೆಂಪಾಯ್ತು. ಈಗ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಉಪ್ಪು ರುಚಿಗೆ. ಈಗ ತಿರುಗಿಸ್ಬೇಕು ಚಂದ. ತುಂಬಾ ದಪ್ಪ ಇಟ್ಕೋಬಾರ್ದು, ಅದು ಕುದಿಯುವಾಗ ಸ್ವಲ್ಪ ದಪ್ಪ ಆಗ್ತದೆ. ತುಂಬಾ ತೆಳುನೂ ಇಟ್ಕೋಬಾರ್ದು, ನೀರಾಗಬಾರ್ದು. ಈಗ ನೋಡಿ ಪತ್ರೊಡೆ ಬೆಂದಿದೆಲ್ಲ, ಎಲೆಯಿಂದ ಅದನ್ನು ಬಿಡಿಸ್ಬೇಕು ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಎಲ್ಲ ಸೊಪ್ಪು ಸೊಪ್ಪಾಗಿ ಹಾಗೆ ಇರಬೇಕು. ಸೊಪ್ಪನ್ನು ಅಕ್ಕಿ ಒಟ್ಟಿಗೆ ಕಡಿಬಾರ್ದು. ಪತ್ರೊಡೆಯಲ್ಲಿ ಎಲೆ ಕಾಣಬೇಕು, ಎಲೆ ತುಂಬ ಇರಬೇಕು. ಎಲೆ ಮುಖ್ಯ. ಅದರ ಇದೆಲ್ಲ ತೆಗ್ದಾಯ್ತಲ್ಲ ಎಲೆ. ಈಗ ನೋಡಿ ಆ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅಡ್ಡಕ್ಕೂ ಮಾಡ್ಬೋದು, ಚಿಕ್ಕ ಚಿಕ್ಕ ಪೀಸು ಮಾಡ್ಬೋದು. ನೀವು ನಿಮಗೆ ಇಷ್ಟ ಬಂದಾಗೆ ನೀವು ಕಟ್ ಮಾಡ್ಕೋಬೋದು. ನನಗೆ ಹೀಗೆ ಇಷ್ಟ, ಅದಕ್ಕೆ ನಾನು ಹೀಗೆ ಮಾಡ್ತಾ ಇದ್ದೀನಿ. ಹೇಗೂ ಬೇಕಾದರೂ ಮಾಡ್ಬೋದು ನೋಡಿ. ಅದು ಒಂಥರ ಅಂಟು ಬರ್ತದೆ. ಅದು ಕೆಸರಿನ ಸೊಪ್ಪು ಒಮ್ಮೆ ಸಿಗ್ತದಲ್ಲ ಚೂರಿಗೆ, ಅದು ಅಂಟಿನಾಗೆ ಆಗ್ತದೆ. ಅಕ್ಕಿದು ಮಿಸ್ಟೇಕ್ ಅಲ್ಲ, ಕೆಸರಿನ ಎಲೆ ನಮಗೆ ಚೂರಿಗೆ ಅಡ್ಡ ಬರೋದು. ಈಗ ನೋಡಿ ಎಲ್ಲ ರೆಡಿ ಆಯಿತು. ಮಸಾಲೆ ಕುದೀತಾ ಇದೆ. ಮಸಾಲೆಗೆ ಪತ್ರೊಡೆಯನ್ನು ಹಾಕ್ತಾ ಇದ್ದೀನಿ. ಅಪ್ಪ ಚಂದ ಕಾಣ್ತದಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಚಂದದ ಪತ್ರೊಡೆ ನಾವು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಎಷ್ಟು ಚಂದ ಮಾಡೋದು ಪತ್ರೊಡೆ. ನಮ್ಮ ಕೊಡಗಿನಲ್ಲಿ ಈಗ ಮಾಡಲ್ಲ, ಕೊಡಗಿನ ಕಡೆ ಎಲ್ಲ ಅವರು ಬೇರೆ ಥರ ಮಾಡ್ತಾರೆ ಪತ್ರೊಡೆ. ನೋಡಿ ಹೇಗೆ ಬರ್ತಾ ಇದೆ ಅಂತ. ತುಪ್ಪ ಹಾಕಿದ್ರೆ ಏನು ಚೆನ್ನಾಗಿರ್ತದೆ, ಮಜಾ ಗೊತ್ತಾ. ನೋಡಿ ಕುದಿತಾ ಇದೆ. ಈಗ ಅದಕ್ಕೆ ಬಂತು. ಇನ್ನೂ ಸ್ವಲ್ಪ ತೆಳು ಇಡ್ಬೋದಿತ್ತು. ನಾನು ರೆಡಿ ಆದೆ ತಿನ್ನಲಿಕ್ಕೆ. ಅದರ ಪರಿಮಳಕ್ಕೆ ತಿನ್ನೋಣ ಅಂತ ಅನಿಸ್ತದೆ. ಎಲ್ಲ ಅದಕ್ಕೆ ಬಂತು. ಪತ್ರೊಡೆ ರೆಡಿ ಆಯ್ತು. ನೋಡಿ ಪತ್ರೊಡೆ ನೋಡಿ, ಹೀಗೆ ನೀವೊಮ್ಮೆ ಮಾಡಿ. ನೋಡಿದ ಹೇಗೆ ಬರ್ತಾ ಇದೆ ಅಂತ. ಪತ್ರೊಡೆ ರೆಡಿ ಆಯ್ತು. ತಟ್ಟೆಗೆ ಹಾಕೊಂಡು ತಿಂದಾಯ್ತು ನಂದು. ನಮ್ಮ ಯಾವ್ದಾಳ ಮನೆ ಅಡುಗೆ ವಿಡಿಯೋವನ್ನು ನೋಡಿ ನೀವು. ವಾಪಸ್ ಯಾವಾಗ ನೋಡ್ತಾನೆ ಇರಿ, ನಾವು ಹಾಕಿದ ವಿಡಿಯೋನೆಲ್ಲ ನೋಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲ ನನ್ನ ಮೊಮ್ಮಗಳು ಹೇಳಿದಾಳೆ. ನಮಸ್ಕಾರ.
Bye, tata. Please like, share, subscribe.